ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್. ಏನಪ್ಪ ವಿಚಾರ ಅಂದರೆ, ಈಗ ಸೆನ್ಸೇಷನಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು ಗಿಲ್ಲಿ ಅವರು ವಿನ್ ಆಗಿರೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಗಿಲ್ಲಿ ಅವ್ರನ್ನ ಅಪೋಸ್ ಮಾಡಿರೋದು ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು ಕಪ್ಪು ಗೆದ್ದಿರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನುಳಿರ್ತಕ್ಕಂಥ ಕಂಟೆಸ್ಟೆಂಟ್ಗಳೆಲ್ಲ ಒಳ್ಳೆ ಅಭಿಪ್ರಾಯನ ಹೇಳಿದರೆ ಅದನ್ನ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೆ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಏನಪ್ಪ ಮುಖ್ಯವಾದ ವಿಚಾರ ಅಂದರೆ, ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು ಗಿಲ್ಲಿ ಅವರು ಕಪ್ ಗೆದ್ದಿರೋದಕ್ಕೆ ಅಂದರೆ ಟ್ರೋಫಿ ಗೆದ್ದಿರೋದಕ್ಕೆ ಯಾಕೋ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂದರೆ, ಗಿಲ್ಲಿ ಅವರಿಗಿಂತ ಹೆಚ್ಚು ಮತಗಳು ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವ್ರಿಗೆ ಬಂದಿದ್ವು ಅಂತ ಅವರೇ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕಂದರೆ ಇಡೀ ಕರ್ನಾಟಕನೇ ಮೆಚ್ಚಿ, ಯಾರನ್ನ ಗಿಲ್ಲಿಯವರ ಆಟವನ್ನು ಮೆಚ್ಚಿ, ಅವರ ಕಾಮಿಡಿಯನ್ನು ಮೆಚ್ಚಿ, ಎಲ್ಲೋದ್ರೂ ಗಿಲ್ಲಿಯವರ ಗಿಲ್ಲಿ 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 ಅಂತ ಹೇಳ್ತಿರೋ ಒಂದು ಸೌಂಡ್ ಕೇಳ್ತಾ ಇದ್ದೆ ನಾನು ರಿವ್ಯೂ ಆದಾಗೆಲ್ಲ. ಅವರೆಲ್ಲರೂ ಗಿಲ್ಲಿಗೆ ಓಟ್ ಹಾಕೋದು ಅಂತ ಹೇಳ್ತಾ ಇದ್ರು. ಆದರೆ ಯಾಕೋ ಅಶ್ವಿನಿ ಗೌಡ ಮೇಡಮ್ ಅವರು ಗಿಲ್ಲಿ ಅವರು ಕಪ್ ಗೆದ್ದಿರೋದೇ ಇಷ್ಟ ಇಲ್ಲ ಅನಿಸುತ್ತೆ. ಅವರು ಬಿಗ್ ಬಾಸ್ ಮನೇಲಿ ಒಂದು ಮಾತು ಹೇಳೋರು, ಏನೋ ನೀನೇನು ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್ ಅಂದ್ಕೊಂಡ್ಬಿಟ್ಟಿದೇನು, ನೀನೇನು ಹೀರೋನಾ ಅಂಥೇಳಿ ಈ ಥರ ಗಿಲ್ಲಿಯವರಿಗೆ ಅವಾಗವಾಗ ಸ್ವಲ್ಪ ಮಾತಿನ ಭರದಲ್ಲಿ ಹೇಳ್ತಾ ಇದ್ರು. ಈಗ ಕೂಡ ಅವರು ಆಚೆ ಬಂದಮೇಲೆ ಒಳಗಡೆ ಇದ್ದಾಗೂ ಗಿಲ್ಲಿ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದರು. ಆದರೆ ಆಚೆ ಬಂದು ಸೋಷಿಯಲ್ ಮೀಡಿಯಾ ನೋಡಿದ ಮೇಲೆ, ಹಾಗೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಅವರಿಗೆ ಹೇಳೋ ಬರದಲ್ಲೇನೋ ಆ ಥರ ಹೇಳಿರ್ಬೋದೇನೋ ಗೊತ್ತಿಲ್ಲ. ಮೊದಲಿಗೆ ನಮ್ಮ ಗಿಲ್ಲಿ ಅವ್ರ ತಂದೆಯವರು ಅದ್ರ ಬಗ್ಗೆ ಇಲ್ಲ, ಅಶ್ವಿನಿ ಗೌಡ ಮೇಡಮ್ ಅವರು ಆ ಥರ ಮಾತಾಡೋದಕ್ಕೆ ಸಾಧ್ಯನಿಲ್ಲ ಅಂತ ಹೇಳಿದರು. ಅಶ್ವಿನಿ ಗೌಡ ಮೇಡಮ್ ಅವ್ರು ಮಾತಾಡಿದ ಒಂದು ಮಾತು ಗಿಲ್ಲಿ ಅವ್ರಿಗೆ ಕೇಳ್ತಾರೆ ಆ್ಯಂಕರ್ ಒಬ್ಬರು, ನೀವು ಬಡವಂತರ ಬನೀನ್ ಹಾಕೊಂಡು ಏನೋ ಟ್ರಂಪ್ ಕಾರ್ಡ್ ಉಪಯೋಗಿಸಿ ಬಿಗ್ ಬಾಸ್ ಗೆದ್ದಿರಂತ ಹೇಳಿದರು ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು ಅಂತ ಕೇಳ್ತಾರೆ. ಇಲ್ಲ ಕಾರಣ, ನಾನು ಅದನ್ನ ವಿಡಿಯೋ ಎಲ್ಲ ನೋಡ್ದೇನೆ ನಾನು ಅದ್ರ ಬಗ್ಗೆ ಎಲ್ಲ ಪ್ರತಿಕ್ರಿಯೆ ಕೊಡಲ್ಲ ಕಾರಣ ಅಂಥೇಳಿ ಗಿಲ್ಲಿಯವರು ಅಲ್ಲಿಗೆ ಮುಗಿಸಿದ್ರು. ಆದರೆ ಇಲ್ಲಿ ನೋಡ್ತಾ ಇದ್ರೆ ಯಾಕೋ ಅಶ್ವಿನಿ ಗೌಡ ಮೇಡಮ್ ಅವರು ಗಿಲ್ಲಿಯವ್ರ ಮೇಲೆ ತುಂಬಾ ಮಾತಿನ ಒಂದು, ಈಗ ಬಿಗ್ ಬಾಸ್ ಮನೇಲಿ ಯಾವ ಥರ ಕೌಂಟ್ರ್ ಕೊಡ್ತಿದ್ರು, ಯಾವ ಥರ ಟೀಕೆ ಮಾಡ್ತಿದ್ರು, ಅದೇ ಥರನೇ ಗೆದ್ದ ಮೇಲೂ ಟೀಕೆ ಮಾಡ್ತಾಯಿದ್ದಾರೆ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಬ್ಬ ವ್ಯಕ್ತಿನ ನಾವು ಅವ್ರನ್ನ ಮನಸ್ಪೂರ್ವಕವಾಗಿ ಮತಗಳನ್ನು ನೀಡುವುದರ ಮುಖಾಂತರ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಅದು ಒಂದು ಜನರ ಸಮ್ಮತದಿಂದ ಆಗಿದೆ ಅಂತ ಒಂದು ಅಭಿಪ್ರಾಯ. ಅದು ಬಿಟ್ಬಿಟ್ಟು ನಾವು ಗೆದ್ದಾದ್ಮೇಲೆ ಅವನು ಹಂಗಾಡ್ ಗೆದ್ದ, ಹಿಂಗಾಡ್ ಗೆದ್ದ, ಅವನು ಮೋಸ ಮಾಡ್ದ, ಅವನು ಏನೋ ಅವ್ರ ಮೇಲೆ ಟೀಕೆಗಳು ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಗೆಲುವೇ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಅದರಿಂದ ನಾವು ಆಚೆ ಬರೋಕ್ಕಾಗಲ್ಲ. ಆದರೆ ಅಶ್ವಿನಿ ಗೌಡ ಮೇಡಮ್ ಅವರು ಯಾಕೋ ಸ್ವಲ್ಪ ಗಿಲ್ಲಿ ಅವರಿಗೆ ಬನೀನ್ ಹಾಕೊಂಡು ಒಂದು ಟ್ರಂಪ್ ಕಾರ್ಡ್ ಉಪಯೋಗಿಸಿ ಬಡವ ಅಂತೇಳಿ ಬಿಗ್ ಬಾಸ್ ಗೆದ್ದ ಅಂತ ಹೇಳ್ತಿದ್ದಾರೆ. ಇದು ಯಾಕೋ ನನಗೂ ಇಷ್ಟ ಆಗಲಿಲ್ಲ. ಅವನು ಬಡವ ಅಲ್ಲ ಮೇಡಮ್, ಅವನೊಬ್ಬ ರೈತರ ಮಗ ಅಂತ ಸುಮಾರು ಜನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಯವರಾಗಲಿ, ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ, ನಾನು ಬಡವ ಅಂತ ಹೇಳಿಲ್ಲ, ರೈತರ ಮಗ ಅಂತ ಹೇಳಿದ್ದಾರೆ. ಆದರೆ ಯಾಕೆ ಅಶ್ವಿನಿ ಗೌಡ ಮೇಡಮ್ ಅವರು ಇಷ್ಟೊಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ. ರಘು ಅವ್ರನ್ನ ಕೆಲವರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಆ್ಯಂಕರ್ಗಳು ಕೇಳಿದರು. ರಘು ಅವ್ರು ಒಂದೇ ಮಾತು ಹೇಳಿದ್ದು, ಅವನು ಬಡವ ಅನ್ನೋ ಒಂದು ಸಿಂಪತಿಯಲ್ಲಿ ಗೆದ್ದಿಲ್ಲ, ಅವನಲ್ಲಿರೋ ಒಂದು ಟ್ಯಾಲೆಂಟಿಂದ ಗೆದ್ದಿದ್ದಾನೆ ಅಂತ ರಘು ಅವ್ರು ಹೇಳಿದರು. ಅದು ಒಂದು ಜೀನಿಯಸ್ ಪರ್ಸನ್ ಒಂದು ಏನು ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಧ್ರುವಂತ್ ಅವರು ಹಾಗೆ ಹೇಳಿದರು, ಅವನು ಇಡೀ ಕರ್ನಾಟಕನೇ ಖುಷಿಪಡಿಸಿದ್ದಾನೆ, ಅವ್ರಿಗೆ ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಹಾಗಾಗಿ ಅವರು ಇದಕ್ಕೆ ಡಿಸರ್ವ್ ಆಗಿದ್ದಾರೆ ಅಂತ ಅವರು ಹೇಳಿದರು. ಹಾಗೆಯೇ ಅಭಿಷೇಕ್ ಅವರು ಅಷ್ಟೇ,
ನಾವು ಮನೇಲಿರೋ 10 ಜನನ ನಗ್ಸಕ್ಕಾಗಲ್ಲ. ಆದ್ರೆ ಗಿಲ್ಲಿ ಇಡೀ ಕರ್ನಾಟಕದ ಜನತೆನೇ ನಗಿಸ್ಬಿಟ್ಟು ಅವ್ರನ್ನ ಒಂದು ಖುಷಿ ಪಡಿಸಿದಾನೆ. ಅಂದ್ರೆ ಅದು ಈ ಒಂದು ಬಿಗ್ ಬಾಸ್ ವಿನ್ ಆಗೋದಕ್ಕೆ ಅವರು ತುಂಬಾ ಡಿಸರ್ವ್ ಆಗಿದಾರಂತ ಅಭಿಷೇಕ್ ಅವರು ಹೇಳ್ತಾರೆ, ಕಾವ್ಯ ಅವರು ಹೇಳ್ತಾರೆ, ಗಿಲ್ಲಿ ನೀನೇನಕ್ಕೆ ತಲೆ ಕೆಡಿಸ್ಕೋಬೇಡ, ನಿನ್ ಕೆಲಸ ನೀನು ಮಾಡು, ನೀನು ಈ ಒಂದು ಬಿಗ್ ಬಾಸ್ ಗೆಲ್ಲೋದಕ್ಕೆ ನೀನು ತುಂಬಾ ಸೂಕ್ತವಾದ ವ್ಯಕ್ತಿ ಅಂತ ಕೂಡ ಟ್ವೀಟ್ ಮಾಡಿದ್ರು. ಹಾಗೆ ಯಾರು ರಕ್ಷಿತಾ ಕೂಡ ಹೇಳಿದ್ರು, ತುಂಬಾ ಚೆನ್ನಾಗಿ ಆಡ್ತಿದ್ರು, ನನಗೆ ಗಿಲ್ಲಿ ಅಂತ ಹುಡುಗನೇ ಬೇಕಂತ ಸುಮಾರು ಸರಿ ಹೇಳಿದ್ದಾರೆ. ಸೂರಜ್ ಕಂಟ್ರಿ ನನಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ಮೇಲೆ ಹೊರಗಡೆ ಬಂದ್ರು ಒಳ್ಳೆ ಒಪಿನಿಯನ್ ಕೊಟ್ರು. ಯಾಕಂದ್ರೆ ಅವರು ಸಕ್ಕತ್ತಾಗಿ ಥಿಂಕ್ ಮಾಡಿ ಮಾತಾಡ್ತಾರೆ, ಜಾಸ್ತಿ ಮಾತಾಡಲ್ಲ, ಸ್ವಲ್ಪನೇ ಮಾತಾಡ್ಲಿ ಅದ್ರಲ್ಲಿ ಒಂದು ತೂಕ ಇರುತ್ತೆ ಸೂರಜ್ ಅವರ ಒಂದು ಮಾತಲ್ಲಿ. ಇವತ್ತು ಕೂಡ ಗಿಲ್ಲಿ ಅವರಿಗೆ ನೀನು ತುಂಬಾ ಟ್ಯಾಲೆಂಟೆಡ್ ಇದೆಯಾ, ನೀನು ಸಖತ್ತಾಗಿ ಕಾಮಿಡಿ ಮಾಡಿ ಸಖತ್ತಾಗಿ ಆಟ ಆಡಿ ನೀನು ಗೆದ್ದಿದೀಯಾ, ತುಂಬಾ ಖುಷಿ ಆಯ್ತು ಅಂತೇಳಿ ಗಿಲ್ಲಿ ಅವರು ಒಂದು ಡೈಲಾಗ್ ಹೇಳ್ತಿರ್ತಾರೆ ಯಾವಾಗಲೂ, ಬರೀ ಉಗುರಲ್ಲೇ ಹೊಡೆದಾಕ್ಬಿಡ್ತೀನಿ ಅಂತ. ಅದನ್ನ ಹೇಳ್ಬಿಟ್ಟು ಅವನ್ನ ತಪ್ಕೊಂಡು ಅವರಿಗೆ ವಿಶ್ ಮಾಡಿದ್ರು. ಧನುಷ್ ಅವರು ಕೂಡ ಗಿಲ್ಲಿ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಈ ಥರ ಎಲ್ಲ ಗೆದ್ದಾದ್ಮೇಲೆ ಈ ಥರ ಮಾತಾಡೋದು ಸರಿ ಇಲ್ಲ ಅಂತಲೂ ಕೂಡ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಬಂದಿರ್ತಕ್ಕಂಥ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸ್ವಲ್ಪ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಅವರಿಗೆ ಆ್ಯಂಕರ್ಗಳಾದರೂ ಸ್ವಲ್ಪ ರೆಸ್ಟ್ ಕೊಡೋಕೆ ಬಿಡ್ರಿ, ಇಲ್ಲಾಂದರೆ ಸುಮ್ಮನೆ ಅವರು ಬಿಗ್ ಬಾಸ್ ಮನೇನ ಅನ್ಕೊಂಡ್ಬಿಟ್ಟು ಇಲ್ಲಿನೂ ಕೂಡ ಅದೇ ಥರನೇ ಮಾತಾಡ್ತಾರಂತ ನಮ್ಮ ಅಭಿಪ್ರಾಯ ಎಲ್ಲ, ಜನಗಳ ಅಭಿಪ್ರಾಯ ಕೂಡ ಅದೇ ಇದೆ. ದಯವಿಟ್ಟು ಈ ಒಂದು ಹೀಟಲ್ಲಿ ಈ ಥರ ಎಲ್ಲ ಮಾತಾಡೋದು ಸಮಂಜಸ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಅಶ್ವಿನಿ ಗೌಡ ಮೇಡಮ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಒಂದು ಛಲಗಾತಿ ಅನ್ನೋ ಒಂದು ಹೆಸರು ತೊಗೊಂಡಿದ್ದಾರೆ, ಅಷ್ಟು ಸಖತ್ತಾಗಿ ಆಡಿದ್ದಾರೆ. ಆದರೆ ಈ ಥರ ಒಂದಿಷ್ಟು ಮಾತಾಡಿ ಅವರೇ ತಮ್ಮ ವ್ಯಕ್ತಿತ್ವನ ಅವರೇ ಕಳ್ಕೊಳ್ಳೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸಲ್ಲಿ ಯಾವ ಥರ ನನಗೆ ಸಪೋರ್ಟ್ ಮಾಡಿರೋ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.